ಎಫ್ಐಆರ್ ನಂತರ ಸಿದ್ದರಾಮಯ್ಯ ಅವರು ಏನು ಮಾತಾಡಿದ್ರು ಅನ್ನೋದನ್ನ ನೀವು ನೋಡಿದ್ರಿ. ರಾಜೀನಾಮೆ ಕೊಡೋ ಮಾತೇ ಇಲ್ಲ ಅಂತ ಮತ್ತೆ ಅವರು ಪುನರುಚ್ಚರಿಸ್ತಾ ಇದ್ದಾರೆ. ಹೈಕಮಾಂಡ್ ಏನು ಸಿದ್ದರಾಮಯ್ಯ ಅವರ ಬೆಂಬಲಕ್ಕೆ ನಿಂತಿದೆ, ಆದ್ರೆ ಖರ್ಗೆ ಅವರ ಹೇಳಿಕೆ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ಕೊಳ್ತಾ ಇದೆ. ಹೈಕೋರ್ಟ್ ತೀರ್ಪಿನ ಬಗ್ಗೆ ಖರ್ಗೆ ಮೊದಲ ರಿಯಾಕ್ಷನ್ ಕೊಟ್ಟಿದ್ದಾರೆ. ನಮ್ಮ ಪಕ್ಷದ ಪ್ರತಿನಿಧಿ ನಾವೆಲ್ಲ ಅವರ ಬೆಂಬಲಕ್ಕಿದ್ದೀವಿ, ಪಕ್ಷವನ್ನ ಪ್ರತಿನಿಧಿಸ್ತಾರೆ ಅಂತ ಬೆಂಬಲ ವೈಯಕ್ತಿಕ ಅಲ್ಲ. ಕುತೂಹಲ ಮೂಡಿಸಿದೆ ಕಾಂಗ್ರೆಸ್ ಎಐಸಿಸಿ ಅಧ್ಯಕ್ಷ ಖರ್ಗೆ ಹೇಳಿಕೆ. ಕಾಂಗ್ರೆಸ್ಗೆ ಡ್ಯಾಮೇಜ್ ಮಾಡೋದಕ್ಕೆ ಟಾರ್ಗೆಟ್ ಮಾಡಬೇಡಿ, ಅವರಿವತ್ತಿರ್ತಾರೆ ನಾಳೆ ಇರೋದಿಲ್ಲ ಅಂದಿದ್ದಾರೆ ಖರ್ಗೆ. ಈ ಮಾತಿನ ಅರ್ಥ ಏನು? ಈ ಸಾಲಿನ ಅರ್ಥ ಏನು? ನಾವು ಸಿದ್ದರಾಮಯ್ಯ ಜೊತೆಗಿದ್ದೀವಿ ಅಂತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಸೂಕ್ಷ್ಮವಾಗಿ ಸಂದೇಶ ರವಾನಿಸಿದ್ರ ಸಿದ್ದರಾಮಯ್ಯ ಅವರಿಗೆ ಅನ್ನೋದು ಪ್ರಶ್ನೆ. ಹಾಗಾದ್ರೆ ಖರ್ಗೆ ಮಾತಾಡಿದ್ದೇನು, ಯಾಕೆ ಕುತೂಹಲ ಮೂಡಿಸ್ತಾ ಇದೆ ಅನ್ನೋದನ್ನ ಒಂದ್ಸಲ ಕೇಳಿಬನ್ನಿ. Your interest is to damage the Congress party, not the individual. He may be here today or may not be. Party will continue. Let law will take its own course. When situation comes, we will examine at that time. Neither charge sheet is filed nor he is convicted. Now nothing is there. Every day I am seeing that the Muda. We are standing with him. We will support him because he represents the party, not individual. Dalit funds are being looted in the state of Karnataka in a speech in Haryana, sir. That I will reply. I am going to Haryana. I will reply to him. ರಾಜ್ಯ ಸರ್ಕಾರ ಮತ್ತು ರಾಜಭವನದ ನಡುವಿನ ಸಂಘರ್ಷ ಸರ್, ಅಲ್ಲೂ ಕೂಡ ಒಂದಷ್ಟು ನಿನ್ನೆ ಕ್ಯಾಬಿನೆಟ್ ಡಿಸಿಷನ್ ಆಗಿದೆ ಸರ್. ಅವೆಲ್ಲ ಹೇಳಕ್ ಹೋಗಲ್ಲ, ನೀವೇನ್ ಕೇಳಿದ್ರೆ ಅಷ್ಟೇ. Just to destroy Congress party and the Congress party's base votes, they want to destroy. That's why they are doing this. Okay, let law will take its own course. When situation comes, we will examine at that time. Now nothing is there. Every day I am seeing that the Muda crores of rupees swallowed industrialists, 16 lakhs crore their write off, and now you are taking one small issue and fighting, and that too not neither charge sheet is filed nor he has. ಮಲ್ಲಿಕಾರ್ಜುನ ಖರ್ಗೆ ಅವರು ಇದನ್ನ ಸಣ್ಣ ವಿಷಯ, ಸಣ್ಣ ಇಶ್ಯೂ ಅಂತ ಹೇಳ್ತಾರೆ. ಓಕೆ, ಸ್ಟಿಲ್ ಅದೇ ಇಂಟ್ರೆಸ್ಟಿಂಗ್ ಅಲ್ಲ. ಆದರೆ ಇವತ್ತು ಸಿದ್ದರಾಮಯ್ಯ ಅವರು ಇರ್ತಾರೆ, ನಾಳೆ ಇರಲ್ಲ ಅನ್ನೋದು ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತಾ ಇದೆ. ನಮ್ಮ ರಾಜಕೀಯ ವಿಶ್ಲೇಷಕರಾದ ಪ್ರಶಾಂತ್ ನಾತು ನಮ್ಮ ಜೊತೆ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಶಾಂತ್, ರಾಜಕೀಯವೇ ಹಾಗೆ, ಆರಂಭದಲ್ಲಿ ಒಂದು ರೀತಿ ಇದ್ರೆ ಬರ್ತಾ ಬದಲಾವಣೆಗಳಾಗ್ತಾ ಇರುತ್ತೆ. ಕೋಳಿವಾಡ ಒಂದು ಹೇಳಿಕೆನ ಕೊಟ್ಟರು. ಓಕೆ, ಕೋಳಿವಾಡ ಹೇಳಿಕೆಗೆ ಅಷ್ಟೇನು ಮಹತ್ವ ಕೊಡಬಾರ್ದು ಅಂತ DKಶಿ ಹೇಳಿದ್ರು. ಆದರೆ ಈಗ ಎಐಸಿಸಿ ಅಧ್ಯಕ್ಷರು ಹೇಳ್ತಾರೆ, ಅವರು ಪಕ್ಷವನ್ನ ಪ್ರತಿನಿಧಿಸ್ತಾ ಇರೋದ್ರಿಂದ ನಮ್ಮ ಬೆಂಬಲವೇ ಹೊರತು ವೈಯಕ್ತಿಕ ಬೆಂಬಲ ಅಲ್ಲ ಅಂತ. ಅವರು ಇವತ್ತಿರ್ತಾರೆ, ನಾಳೆ ಇರಲ್ಲ ಅಂತ ಹೇಳ್ತಿದ್ದಾರೆ. ಈ ಹೇಳಿಕೆಗಳ ಹಿನ್ನೆಲೆ ಏನು? ನೋಡಿ, ಇವಾಗ ನಿಶ್ಚಿತವಾಗಿ ಎಐಸಿಸಿ ಅಧ್ಯಕ್ಷರಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೊಟ್ಟಿರ್ತಕ್ಕಂಥ ಹೇಳಿಕೆಗೆ ಸಾಕಷ್ಟು ರಾಜಕೀಯ ಮಹತ್ವ ಇದ್ದೇ ಇದೆ. ಹೈಕಮಾಂಡ್ ಪದೇ ಹೇಳ್ತಾ ಇದೆ, ನಾವು ಸಿದ್ದರಾಮಯ್ಯನವರ ಬೆನ್ನ ಹಿಂದೆ ನಿಂತಿದ್ದೀವಿ, ಇನ್ನೂ ಕೂಡ ಚಾರ್ಜ್ ಶೀಟ್ ಫೈಲ್ ಆಗಿಲ್ಲ, ಕನ್ವಿಕ್ಷನ್ ಆಗಿಲ್ಲ, ಈಗಲೇ ಯಾಕೆ ನಾವು ಯಾವ ನಿರ್ಣಯವನ್ನು ತೆಗೆದುಕೊಳ್ಬೇಕು, ಸಮಯ ಬಂದಾಗ ನೋಡೋಣ ಅಂತಕ್ಕಂಥದ್ದನ್ನು ಮಲ್ಲಿಕಾರ್ಜುನ್ ಖರ್ಗೆ ತುಂಬ ಸೂಕ್ತವಾಗಿ ಹೇಳಿದ್ದಾರೆ. ಮತ್ತು ಇದು ಈ ಇಡೀ ಪ್ರಕರಣಗಳೇನಿವೆ, ಇದು ಕಾಂಗ್ರೆಸ್ ಪಕ್ಷವನ್ನು ಅಂದರೆ ಒಂದು ರೀತಿಯಾಗಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷವನ್ನು ಶಿಥಿಲ ಮಾಡಲಿಕ್ಕೆ ಮಾಡ್ತಾ ಇರ್ತಕ್ಕಂಥ ಅಸ್ತ್ರಗಳೇ ಹೊರತು ಇದು ಯಾವುದೇ ಇಂಡಿವಿಜುವಲ್ ಮೇಲೆ ನಡೀತಾ ಇದೆ ಅಂತಕ್ಕಂಥ ರೀತಿಯಲ್ಲಿ ನೋಡಬೇಕಾಗಿಲ್ಲ. ಇವತ್ತು ಸಿದ್ದರಾಮಯ್ಯನವರು ಇರ್ತಾರೆ, ನಾಳೆ ಇರೋಲ್ಲ, ಆದರೆ ಪಾರ್ಟಿ ಇರುತ್ತೆ ಅಂತಕ್ಕಂಥದ್ದನ್ನು ಮಲ್ಲಿಕಾರ್ಜುನ್ ಖರ್ಗೆ ಭಾಳ ಸೂಕ್ತವಾಗಿ ಹೇಳಿದ್ದಾರೆ. ಇದು ಎರಡನೇ ಹೇಳಿಕೆ ಅನಿಸುತ್ತೆ. ಮೊದಲನೇ ಹೇಳಿಕೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರದ್ದು ಬಂದಿದ್ದು ಸ್ಯಾಂಕ್ಷನ್ ಆಫ್ ಇನ್ವೆಸ್ಟಿಗೇಷನ್ ರಾಜ್ಯಪಾಲರು ಕೊಟ್ಟ ದಿನ ಖರ್ಗೆ ಅವರು ಮಾತನಾಡಿದರು. ಖರ್ಗೆ ಅವರ ಹೇಳಿಕೆಗಳನ್ನು ಗಮನಿಸಿದಾಗ, ಈಗ ಅವರು ವೈಯಕ್ತಿಕ ದೃಷ್ಟಿಯಿಂದ ಹೇಳ್ತಿದ್ದಾರೋ, ಅಧ್ಯಕ್ಷರಾಗಿ ಆ ರೀತಿ ಹೇಳ್ತಿದ್ದಾರೋ ಗೊತ್ತಿಲ್ಲ, ಬಟ್ ಯಾವ ರೀತಿ ಕರ್ನಾಟಕದಲ್ಲಿ ಮಂತ್ರಿಗಳು ಹೇಳಿಕೆ ಕೊಡ್ತಾ ಇದ್ದಾರೆ ಆ ರೀತಿಯಲ್ಲಿ ಖರ್ಗೆ ಅವರು ಭಾಳ ಗಟ್ಟಿಯಾಗಿ ನಾವು ಸಿದ್ದರಾಮಯ್ಯನವರ ಬೆನ್ನ ಹಿಂದೆ ನಿಂತಿದ್ದೇವೆ ಅಂತಕ್ಕಂಥ ಭಾವ ಅದರಲ್ಲಿ ಬರ್ತಾ ಇಲ್ಲ. ಅಂದರೆ ಹೇಳಿಕೆ
ಓಕೆ, ಇಲ್ಲ ನಾವು ಸಿದ್ದರಾಮಯ್ಯನವ್ರ ಜೊತೆಗಿದ್ದೀವಿ, ಮೂಡ ಅಂತ ದಿನ ಏನು ಚರ್ಚೆ ಮಾಡ್ತೀರಿ ಅಂತಕ್ಕಂಥದ್ದು. ಆದರೆ ಸ್ವಾಭಾವಿಕವಾಗಿ ಒಬ್ಬ ಮುಖ್ಯಮಂತ್ರಿಯ ವಿರುದ್ಧ ಆರೋಪ ಬಂದಾಗ, ಆರೋಪಕ್ಕೆ ಹೈಕೋರ್ಟ್ ಅದನ್ನು ಇನ್ವೆಸ್ಟಿಗೇಟ್ ಮಾಡಬೇಕು ಅಂತಂದಾಗ ಇದು ಸಾರ್ವಜನಿಕವಾಗಿ ಚರ್ಚೆ ಆಗ್ತಕ್ಕಂಥ ವಿಷಯವೇ. ನಾವು ಬೆಳಿಗ್ಗೆ ಕೂಡ ಇದರ ಬಗ್ಗೆ ಸಾಕಷ್ಟು ಮಾತನಾಡಿದ್ವಿ. ಒಂದು ನೋಡಿ, ಇದು ಈಗ ಬರೀ ಪೊಲಿಟಿಕಲ್ ಪಾರ್ಟಿಯಾಗಿ ಹೈಕಮಾಂಡ್ ನಿರ್ಣಯ ತೆಗೆದುಕೊಳ್ಳುವ ವಿಷಯವಾಗಿ ಉಳಿದಿದೆಯಾ ಅಂತಕ್ಕಂಥದ್ದು ಬಹಳ ಮುಖ್ಯ. ಇದು ಪೊಲಿಟಿಕಲ್ ಆರೋಪ ಪ್ರತ್ಯಾರೋಪವಾಗಿ ಉಳಿದಿಲ್ಲ. ಈಗ ನೀವು ದೂರು ಕೊಟ್ಟಾಗ, ರಾಜ್ಯಪಾಲರು ಸ್ಯಾಂಕ್ಷನ್ ಆಫ್ ಇನ್ವೆಸ್ಟಿಗೇಷನ್ ಕೊಟ್ಟಾಗ, BJP ಪಾದಯಾತ್ರೆ ಮಾಡಿದಾಗ, ಕುಮಾರಸ್ವಾಮಿಯವರು ಪತ್ರಿಕಾಗೋಷ್ಠಿ ಮಾಡಿದಾಗ ಇದಕ್ಕೆ ಪೊಲಿಟಿಕಲ್ ಉತ್ತರವನ್ನು ಕೊಡಬಹುದು. ಆದರೆ ದ ಮೂಮೆಂಟ್ ಹೈಕೋರ್ಟ್ ಗೇವ್ ಇಟ್ಸ್ ಜಡ್ಜ್ಮೆಂಟ್, ಅದು ಸೆಟ್ ಅಸೈಡ್ ಆಗುವವರೆಗೆ ಜನಪ್ರತಿನಿಧಿಗಳ ನ್ಯಾಯಾಲಯ ಕೊಟ್ಟಿರ್ತಕ್ಕಂಥ ತೀರ್ಪೇನಿದೆ, FIR ಅನ್ನು ದಾಖಲಿಸಿ ಅಂತಕ್ಕಂಥದ್ದು, ಇದು ಮುಂದೆ ತರಬಹುದಾದ ಮುಜುಗರ ಏನು ಅಂತಕ್ಕಂಥದ್ದು ನೀವು ಮುಂದೆ ಏನು ಮಾಡ್ತೀರಿ ರಾಜಕೀಯವಾಗಿ ಅಂತಕ್ಕಂಥದ್ದಕ್ಕೆ ಉತ್ತರವನ್ನು ಕೊಡ್ಬೋದು. ಯಾಕಂದರೆ ನಾಳೆ ಯಾವ ರೀತಿಯ ಮುಜುಗರ ಬರಬಹುದು ಕಾನೂನಿನ ದೃಷ್ಟಿಯಿಂದ ಅಂತಕ್ಕಂಥದ್ದು ನಾವು ಇವತ್ತೇ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಈಗ ಇವತ್ತು FIR ದಾಖಲಾಗಿದೆ. FIR ದಾಖಲಾದ ನಂತರ ಇನ್ವೆಸ್ಟಿಗೇಟಿಂಗ್ ಆಫೀಸರ್ IO ಏನು ಡಿಸೈಡ್ ಮಾಡ್ತಾರೆ? ಹೌದು, ಮುಖ್ಯಮಂತ್ರಿಗಳನ್ನು ತನಿಖೆಗೊಳಪಡಿಸಬೇಕಾದ್ರೆ ಬರೀ ವಿಚಾರಣೆ ನಡೆಸಬೇಕಾ? ಮುಖ್ಯಮಂತ್ರಿಗಳು, ಮುಖ್ಯಮಂತ್ರಿಗಳ ಪತ್ನಿ, ಮುಖ್ಯಮಂತ್ರಿಗಳ ಬಾಮೈದನ ವಿರುದ್ಧ ಉಳಿದ ವಿಚಾರಣೆಯಂತೆ ನಡೆಸಬೇಕಾ, ಅಥವಾ ಬಂಧನ ಮಾಡದೆ ನೀವು ಬನ್ನಿ ನಾವು ವಿಚಾರಣೆ ನಡೆಸ್ತೀವಿ ಅಂತಕ್ಕಂಥದ್ದನ್ನು ಹೇಳಿ ರಿಪೋರ್ಟ್ ಕೊಡಬೇಕಾ ಅಂತಕ್ಕಂಥ ಪ್ರಶ್ನೆಯೂ ಕೂಡ ಬರುತ್ತೆ. ಹಾಗಿದ್ದಲ್ಲಿ ಬೇರೆ ಪ್ರಕರಣಗಳಲ್ಲಿ ನಿಮ್ಗೆ ಬಂಧನದ ಅವಶ್ಯಕತೆ ಯಾಕೆ ಬರುತ್ತೆ? ಭವಾನಿ ರೇವಣ್ಣ ಪ್ರಕರಣದಲ್ಲಿ ಯಾಕೆ ನೀವು ಹೋಗಿ ಸುಪ್ರೀಂ ಕೋರ್ಟ್ವರೆಗೆ ಅವ್ರಿಗೆ ಜಾಮೀನು ಕೊಡಬೇಡಿ ಅಂತಕ್ಕಂಥ ಅರ್ಜಿಯನ್ನು ಸಲ್ಲಿಸಲಾಯಿತು? ಈ ಎಲ್ಲ ಪ್ರಶ್ನೆಗಳು ಸ್ವಾಭಾವಿಕವಾಗಿ ಇರುತ್ತವೆ. ಅದರ ಜೊತೆಗೆ ಲೋಕಾಯುಕ್ತ ಒಂದು ವೇಳೆ ನಿಷ್ಪಕ್ಷಪಾತವಾಗಿ ತನಿಖೆ ನಡೆಸದೇ ಇದ್ದರೆ, ನೋಡಿ ಆಲ್ವೇಸ್ ನಿಮಗೊಂದು ಲೀಗಲ್ ಇದರಲ್ಲಿ ಮಾತು ಹೇಳ್ತಾರೆ, ಜಸ್ಟಿಸ್ ಇಸ್ ಡನ್ ಅಂತಕ್ಕಂಥದ್ದಲ್ಲ, ಜಸ್ಟಿಸ್ ಕೊಡ್ತಾ ಇದ್ದೀವಿ ಅಂತಕ್ಕಂಥದ್ದನ್ನು ಜನರಿಗೂ ಅನ್ನಿಸ್ಬೇಕು. ಆ ರೀತಿಯ ಚಟುವಟಿಕೆಗಳು, ಪ್ರಕ್ರಿಯೆಗಳು ನಡಿಬೇಕು ಅಂತಕ್ಕಂಥದ್ದು. ಹೀಗಾಗಿ ಲೋಕಾಯುಕ್ತ ಪೊಲೀಸರು ಯಾವ ರೀತಿ ತನಿಖೆ ಮಾಡ್ತಾರೆ, ನಿಷ್ಪಕ್ಷಪಾತವಾಗಿ ಮಾಡ್ತಾರಾ ಅಥವಾ ಒತ್ತಡದಿಂದ ಮಾಡ್ತಾರಾ? ನ್ಯಾಚುರಲಿ ಇಲ್ಲೇನಾಗಿದೆ, ಯಾರು ಇನ್ವೆಸ್ಟಿಗೇಟ್ ಮಾಡ್ತಿದ್ದಾರೆ ದೇ ಡೈರೆಕ್ಟ್ಲಿ ಕಮ್ ಅಂಡರ್ ಚೀಫ್ ಮಿನಿಸ್ಟರ್. ಹಿಯರ್ ಲೀಗಲಲ್ಲಿ ಹೇಳ್ತಾರೆ, ಯು ಶುಡ್ ನಾಟ್ ಬಿ ಎ ಜಡ್ಜ್ ಫಾರ್ ಯುವರ್ ಓನ್ ಕೇಸ್ ಅಂತ, ಯು ಶುಡ್ ನಾಟ್ ಬಿ ಎ ಇನ್ವೆಸ್ಟಿಗೇಟರ್ ಫಾರ್ ಯುವರ್ ಓನ್ ಕೇಸ್ ಆಲ್ಸೋ. ಆ ದೃಷ್ಟಿಯಿಂದ ಮುಜುಗರ ಏನು ಬರುತ್ತೆ, ಮುಂದೆ ಎಂಬ್ರಾಸ್ಮೆಂಟ್ ಯಾವ ರೀತಿ ಆಗ್ಬೋದು ಪಾರ್ಟಿಗೆ, ವ್ಯಕ್ತಿಗೆ, ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್ಗಳಿಗೆ ಅಂತಕ್ಕಂಥದ್ದು ಏನು ತೀರ್ಮಾನ ತೆಗೆದುಕೊಳ್ಬೋದು ಅಂತಕ್ಕಂಥದ್ದಕ್ಕೆ ಪ್ರಮುಖವಾಗಿ ಆ ಒಂದು ಮುಜುಗರದ ಸನ್ನಿವೇಶವನ್ನು ಎದುರಿಸ್ತಕ್ಕಂಥ ಪರಿಸ್ಥಿತಿ ಬರುತ್ತಾ ಇಲ್ವಾ? ಯಾಕಂದರೆ ನೋಡಿ, ಹೈಕೋರ್ಟ್ನ ತೀರ್ಮಾನವನ್ನು ಮುಖ್ಯಮಂತ್ರಿಗಳು ಇನ್ನೂ ಡಿವಿಷನಲ್ ಬೆಂಚಲ್ಲಿ ಪ್ರಶ್ನಿಸಿಲ್ಲ. ಯಾಕಂದರೆ ಡಿವಿಷನಲ್ ಬೆಂಚಲ್ಲಿ ಪ್ರಶ್ನಿಸಿದರೆ ಸ್ನೇಹಮಯಿ ಕೃಷ್ಣ ಮೇಲ್ಮನವಿ ಕೂಡ ಡಿವಿಷನಲ್ ಬೆಂಚಿಗೆ ಬರುತ್ತೆ. ಮುಖ್ಯಮಂತ್ರಿಗಳಿಗೆ ಅನಿಸ್ತಾ ಇದೆ ಲೋಕಾಯುಕ್ತವೇ ತನಿಖೆ, ನಾಳೆ ಮೇಲಿನ ಕೋರ್ಟ್ಗಳು ಹೇಳಿದ್ರು ಲೋಕಾಯುಕ್ತ ತನಿಖೆ ನಡೆಸೋದಾದರೆ ನಾನು ಯಾಕೆ ಮೇಲ್ಮನವಿ ಅರ್ಜಿ ಸಲ್ಲಿಸಲಿ ಅಂತಕ್ಕಂಥದ್ದು ಕೂಡ ಇರ್ಬೋದು. ಇಲ್ಲವಾದಲ್ಲಿ ನಿನ್ನೆ ಮತ್ತು ಇವತ್ತು ಬೆಳಗ್ಗೆವರೆಗೆ ಅವರು ಮೇಲ್ಮನವಿ ಅರ್ಜಿಯನ್ನು ಸಲ್ಲಿಸ್ಬೋದು ಅಂತಕ್ಕಂಥ ನಿರೀಕ್ಷೆ ಇತ್ತು, ಹಾಗಾಗಲಿಲ್ಲ. ಹೀಗಾಗಿ ಈಗ ಮುಖ್ಯಮಂತ್ರಿಗಳು ಜನಪ್ರತಿನಿಧಿಗಳ ನ್ಯಾಯಾಲಯದ ಒಂದು ತೀರ್ಪಿನ ಬಗ್ಗೆ ಮೇಲ್ಮನವಿ ಸಲ್ಲಿಸದೆ ಬರೀ ಸ್ಯಾಂಕ್ಷನ್ ಆಫ್ ಇನ್ವೆಸ್ಟಿಗೇಷನ್ಗೆ ತಡೆಯಾಜ್ಞೆ ತಂದರೆ ಏನಾಗುತ್ತೆ? ಇದು ಪ್ರಾಯಶಃ ಕಾನೂನಿನ ದೃಷ್ಟಿಯಿಂದ ಮುಖ್ಯ ಭಾಗ. ಆದರೆ ಭಾವನಾ, ಕರ್ನಾಟಕದ ರಾಜಕಾರಣದ ಇತಿಹಾಸದಲ್ಲಿ ಹೀಗೆ ಮುಖ್ಯಮಂತ್ರಿಗಳ ವಿರುದ್ಧ FIR ಅಥವಾ ತನಿಖೆಗೆ ಕೊಟ್ಟಿರ್ತಕ್ಕಂಥ ಎರಡನೇ ಪ್ರಕರಣ ಇದು. ಯಡಿಯೂರಪ್ಪನವರ ಪ್ರಕರಣದಲ್ಲಿ ರಾಜ್ಯಪಾಲರು ಸ್ಯಾಂಕ್ಷನ್ ಆಫ್ ಪ್ರಾಸಿಕ್ಯೂಷನ್ ಕೊಟ್ಟ ನಂತರ ಕೋರ್ಟ್ ಅದರ ಕಾಗ್ನಿಜೆನ್ಸ್ ತಗೊಂಡಿತ್ತು, ಕಾಗ್ನಿಜೆನ್ಸ್ಗೆ ಹೈಕೋರ್ಟ್ ತಡೆಯಾಜ್ಞೆಯನ್ನು ನೀಡಿತ್ತು. ಈ ಪ್ರಕರಣದಲ್ಲಿ ಹೈಕೋರ್ಟ್ ಸ್ವತಃ ಇಂಟರ್ಪ್ರಿಟ್ ಮಾಡ್ತಾ ಇದೆ, ಈ ಪ್ರಕರಣದಲ್ಲಿ ತನಿಖೆಯ ಅವಶ್ಯಕತೆ ಇದೆ, ಅನ್ಡ್ಯೂ ಅಡ್ವಾಂಟೇಜ್ ತಗೊಂಡಿದ್ದಾರೆ, ಅಬ್ಯೂಸ್ ಆಫ್ ಪವರ್ ಆಗಿದೆ, ಈ ಪ್ರಕರಣದಲ್ಲಿ ತನಿಖೆ ನಡೆಸಲಿಲ್ಲ ಅಂದರೆ ಇನ್ಯಾವ ಪ್ರಕರಣದಲ್ಲಿ ತನಿಖೆ ನಡೆಸ್ತೀರಿ? ಮುಂದಿನ ಪ್ರಶ್ನೆ ಬರೋದು, ತನಿಖೆ ನಿಷ್ಪಕ್ಷಪಾತವಾಗಿ ನಡೆಯುತ್ತಾ, ಇಂಡಿಪೆಂಡೆಂಟ್ ಆಗಿ, ಟ್ರಾನ್ಸ್ಪರೆಂಟ್ ಆಗಿ ತನಿಖೆ ನಡೆಯುತ್ತಾ ಅಂತಕ್ಕಂಥದ್ದು. ಒಂದು ವೇಳೆ ಆ ರೀತಿ ತನಿಖೆ ನಡೆಯದೇ ಇದ್ದರೆ ಸ್ನೇಹಮಯಿ ಕೃಷ್ಣ ಅವರ ಅರ್ಜಿಗೆ ಬಲ ಬರುತ್ತೆ, ಹೈಕೋರ್ಟ್ನಲ್ಲಿ CBI ಕೊಡಿ ಅಂತಕ್ಕಂಥದ್ದು. ಲೋಕಾಯುಕ್ತ ಯಾವ ರೀತಿಯಲ್ಲಿ ಕೆಲಸ ನಿರ್ವಹಿಸುತ್ತೆ ಅಂತಕ್ಕಂಥದ್ದು ಈ ಇಡೀ ಪ್ರಕರಣವನ್ನು ನಿರ್ಧರಿಸುತ್ತೆ. ಯಾಕಂದರೆ ಹೈಕೋರ್ಟ್ನ ತೀರ್ಪಿನಲ್ಲಿ ಅಬ್ಯೂಸ್ ಆಫ್ ಪವರ್ ಇದೆ ಅಂತಕ್ಕಂಥದ್ದನ್ನೆಲ್ಲ ಅವರೊಂದು ಇಂಟರ್ಪ್ರಿಟ್ ಮಾಡಿದ್ದಾರೆ. ಲೋಕಾಯುಕ್ತ ಪೊಲೀಸ್ ಮುಂದಿನ ದಿನಗಳಲ್ಲಿ ಹೇಗೆ ತನಿಖೆ ನಡೆಸುತ್ತೆ, ಏನು ರಿಪೋರ್ಟನ್ನು ಕೊಡುತ್ತೆ ಅಂತಕ್ಕಂಥದ್ದು ಸಿದ್ದರಾಮಯ್ಯನವರ ಮುಂದಿನ ರಾಜಕೀಯ ಭವಿಷ್ಯವನ್ನು ನಿರ್ಧರಿಸಲಿದೆ. ಆ ತನಿಖೆಯ ಹಂತದಲ್ಲಿ ಮುಜುಗರದ ಸನ್ನಿವೇಶಗಳು ಉಂಟಾದರೆ
ಮುಖ್ಯಮಂತ್ರಿಗಳಿಗೆ ಕಷ್ಟ. ಮುಜುಗರದ ಸನ್ನಿವೇಶಗಳು ಉಂಟಾಗದೇ ಇದ್ದರೆ ನಿಮ್ಗೆ ನೆಕ್ಸ್ಟ್ ಆರ್ಗ್ಯುಮೆಂಟ್ ಬರುತ್ತೆ ನೋಡಿ. ಲೋಕಾಯುಕ್ತ ಪೊಲೀಸರು ಯಾವ ರೀತಿ ತನಿಖೆ ನಡೆಸಿದ್ರು, ನಾಗೇಂದ್ರರ ಪ್ರಕರಣದಲ್ಲಿ ನಾಗೇಂದ್ರರಿಗೆ ನಾಮಕಾವಾಸ್ತೆ ನೋಟಿಸ್ ನೀಡಲಾಗಿತ್ತು, ಅದೇ ರೀತಿ ಮುಖ್ಯಮಂತ್ರಿಗಳಿಗೂ ಕೂಡ ತನಿಖೆ ಮಾಡಲಾಗಿದೆ. ಸೊ ಟ್ರಾನ್ಸ್ಪರೆಂಟ್ ಆ್ಯಂಡ್ ಇಂಡಿಪೆಂಡೆಂಟ್ ಇನ್ವೆಸ್ಟಿಗೇಷನ್ ನಡೆಸಲಿಲ್ಲ ಅಂತಕ್ಕಂಥ ಆರ್ಗ್ಯುಮೆಂಟ್ ಶುರು ಆಗುತ್ತೆ. ಸೊ ಬೈ ಹುಕ್ ಆರ್ ಬೈ ಕ್ರೂಕ್ ಮುಖ್ಯಮಂತ್ರಿಗಳಿಗೆ ಒಂದು ರೀತಿಯಾಗಿರ್ತಕ್ಕಂಥ ಆರೋಪ ಪ್ರತ್ಯಾರೋಪಗಳು ಬರ್ಬೋದು. ಪೊಲಿಟಿಕಲ್ ಆರೋಪ ಪ್ರತ್ಯಾರೋಪಗಳ ಬಗ್ಗೆ ನೀವೇನೂ ಕೂಡ ಹೇಳ್ಬೋದು. ಬಟ್ ಕಾನೂನಿನ ವ್ಯಾಖ್ಯಾನ ಏನು ಹೈಕೋರ್ಟ್ ಮಾಡಿದೆ, ಅದಕ್ಕೆ ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ, ಡಿವಿಷನಲ್ ಬೆಂಚ್ ಏನು ಹೇಳ್ಬೋದು, ಇದು ಸಿದ್ದರಾಮಯ್ಯನವರ ರಾಜಕೀಯ ಭವಿಷ್ಯವನ್ನು ನಿರ್ಧರಿಸುತ್ತೆ ಅಂತ ಅನಿಸುತ್ತೆ. ಭಾವನಾ, ಪ್ರೆಸೆಂಟ್ಲಿ ಹೈಕಮಾಂಡ್ ತಲೆಯಲ್ಲಿ ಓಡ್ತಾ ಇರೋದಾದ್ರೂ ಏನು? ಯಾಕೆಂದರೆ ಖರ್ಗೆ ಅವರ ಹೇಳಿಕೆ ಕೆಲವೊಂದು ಲೆಕ್ಕಾಚಾರಗಳನ್ನು ಹೊರಗೆ ತರ್ತಾ ಇದೆ. ಮುಂದಿನ ದಿನಗಳಲ್ಲಿ ಬದಲಾವಣೆ ಆಗಬಹುದಾ ಅನ್ನೋದಕ್ಕೂ ಕೂಡ ಸೂಚನೆ ಕೊಡ್ತಾ ಇದೆಯಾ ಖರ್ಗೆ ಅವರ ಹೇಳಿಕೆ? ಅಫ್ಕೋರ್ಸ್ ಇವಾಗ ಹೈಕಮಾಂಡ್ ಒಟ್ಟಿಗೆ ಬಂದು ನಿಂತ್ಕೊಳ್ತಾ ಇದೆ, ಯಾಕೆಂದರೆ ಮತದಾರರನ್ನ ಕೋಪಿಸ್ಕೊಳ್ಳೋ ಹಾಗೆ ಮಾಡಬಾರ್ದು ಅನ್ನೋದು ಕೂಡ ಅವ್ರ ಮೈಂಡ್ನಲ್ಲೇ ಇರುತ್ತೆ. ಆದರೆ ಖರ್ಗೆ ಅವರ ಹೇಳಿಕೆ ಎಲ್ಲೋ ಒಂದು ಕಡೆ ಒಂದಷ್ಟು ಅನುಮಾನಗಳನ್ನು ಹುಟ್ಟುಹಾಕುತ್ತೆ. ನೋಡಿ, ನೀವು ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಡಿ ಕೆ ಶಿವಕುಮಾರ್ ಇಬ್ಬರೂ ಹೇಳಿಕೆಗಳನ್ನು ನಾನು ತುಂಬ ಸೂಕ್ಷ್ಮವಾಗಿ ಗಮನಿಸ್ತಾ ಇರ್ತೀನಿ. ಏನು ಹೇಳ್ತಾರೆ ಅವರು, ಏನು ಮಾತಾಡ್ತಾರೆ, ಬಾಡಿ ಲ್ಯಾಂಗ್ವೇಜ್ ಏನು, ಇದನ್ನೆಲ್ಲ ನಾನಷ್ಟೇ ಅಲ್ಲ, ಯಾರಿಗೆ ರಾಜಕಾರಣದಲ್ಲಿ ಆಸಕ್ತಿ ಇದೆ ಅವರು ತುಂಬ ಗಂಭೀರತೆಯಿಂದ ಸೂಕ್ಷ್ಮವಾಗಿ ಅವರ ಹೇಳಿಕೆಗಳನ್ನು ಅವಲೋಕಿಸಲಾಗುತ್ತೆ. ಪಾಯಿಂಟ್ ಈಸ್ ನಾಟ್ ದ್ಯಾಟ್. ಪಾಯಿಂಟ್ ಈಸ್ ನೋಡಿ, ಯಾವುದೇ ಪಾರ್ಟಿಯ ಹೈಕಮಾಂಡ್ ಸೇತುವೆ ಮೇಲೆ ನೀರು ಬರುವವರೆಗೂ ನಾವು ಹೆಲಿಕಾಪ್ಟರ್ ಹತ್ತು ಹೋಗಬೇಕು, ದೋಣಿ ಹತ್ತು ಹೋಗಬೇಕು ಅಂತಕ್ಕಂಥ ನಿರ್ಣಯಗಳನ್ನು ತೆಗೆದುಕೊಳ್ಳಲ್ಲ. ನಿಮ್ಗೆ ಗೊತ್ತಿದೆ ನಾಳೆ ಪ್ರವಾಹ ಬರ್ಬೋದು, ಪ್ರವಾಹ ಬಂದಾಗ ನೀರು ಸೇತುವೆ ಮೇಲೆ ಬರ್ಬೋದು. ನೀರು ಸೇತುವೆ ಮೇಲೆ ಬಂದಾಗ ತೀರ್ಮಾನಗಳನ್ನು ಪಾಲಿಟಿಕ್ಸ್ನಲ್ಲಿ ತೆಗೆದುಕೊಳ್ಳಾಗತ್ತೆ. ಹೈಕಮಾಂಡ್ ಆಲ್ವೇಸ್, ನೀವು ಹೈಕಮಾಂಡ್ ಈ ಪ್ರಕರಣವನ್ನು ಪರಿಶೀಲಿಸ್ತಾ ಇದೆ, ಗಮನಿಸ್ತಾ ಇದೆ, ಕೋರ್ಟ್ಗಳು ಏನು ಮಾಡ್ಬೋದು ಅಂತಕ್ಕಂಥದ್ದು. ಆದರೆ ಅದಕ್ಕೆ ಇನ್ನೊಂದು ಆಯಾಮವೂ ಕೂಡ ಇದೆ. ನಾಳೆ ತರಾತುರಿಯಲ್ಲಿ ಏನಾದರೂ ಹೈಕಮಾಂಡ್ ತೀರ್ಮಾನ ತೆಗೆದುಕೊಂಡ್ರೆ ಮುಂದಿನ 20 ವರ್ಷಗಳ ಕಾಲ ನಿಮಗೆ ಸಿದ್ದರಾಮಯ್ಯನವ್ರ ಜೊತೆಗಿರ್ತಕ್ಕಂಥ ವೋಟ್ ಬ್ಯಾಂಕ್ ನಿಮ್ಮ ಕಡೆ ತಿರುಗಿ ಕೂಡ ನೋಡಲ್ಲ. ಓಕೆ, ಆ ಆತಂಕ ಕಾಂಗ್ರೆಸ್ನಲ್ಲೂ ಹೈಕಮಾಂಡ್ನಲ್ಲೂ ಇದೆ, ರಾಜ್ಯದ ನಾಯಕರಲ್ಲೂ ಇದೆ. ಇಲ್ಲಾಂದರೆ ಯಾಕೆ ಡಿ ಕೆ ಶಿವಕುಮಾರ್ ಇಡೀ ಒಂದು ಅವರ ಮಾತಿನ ಶೈಲಿ ಎಷ್ಟು ಬದಲಾಗಿದೆ ನೋಡಿ. ಮಲ್ಲಿಕಾರ್ಜುನ್ ಖರ್ಗೆ ಬಿಡಿ, ಅವರು ಮೊದಲೇ ದಿನ ಒಂದು ಹೇಳಿಕೆ ಕೊಟ್ಟರು, ಇವತ್ತಿನ ಹೇಳಿಕೆ ಕೊಟ್ಟರು, ಅದರಲ್ಲಿ ಆಂಬಿಗ್ವಿಟಿ ಸ್ಪಷ್ಟವಾಗಿ ಎದ್ದು ಕಾಣುತ್ತೆ. ಹೈಕಮಾಂಡ್ಗೂ ಮತ್ತು ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಇರ್ತಕ್ಕಂಥ ಆತಂಕ, ಕಾನೂನು ಏನನ್ನೂ ಕೂಡ ಹೇಳದೆ ತರಾತುರಿಯಲ್ಲಿ ನಾವೇನಾದರೂ ಆ್ಯಕ್ಷನ್ ಮಾಡಿದ್ವಿ ಅಂದರೆ ಸಿದ್ದರಾಮಯ್ಯನವ್ರಿಗೆ ಇನ್ನಷ್ಟು ಸಿಂಪತಿ ಬರುತ್ತೆ. ಆಗ ನೀವೇನಾದರೂ ಬದಲಾಯಿಸ್ಲಿಕ್ಕೆ ಹೊರಟ್ರೆ ಕಾಂಗ್ರೆಸ್ ಒಂದು ಹೊಸ ಪೊಲಿಟಿಕಲ್, ಈಗೇನು ಲೀಗಲ್ ಕ್ರೈಸಿಸ್ ಇದೆ ಅದು ಪೊಲಿಟಿಕಲ್ ಕ್ರೈಸಿಸ್ಗೆ ಪರಿವರ್ತನೆ ಆಗ್ಬೋದು. ಆ ಕಾರಣಕ್ಕೋಸ್ಕರ ಕಾದು ನೋಡ್ತಾ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.